ಏನಾದರೂ ಸಾಂತ್ವನ ಹೇಳಬೇಕು ದೃಷ್ಟಿಯಿಂದ ಸಲಹೆಯಲ್ಲಿ ಆಯಿತು. ಅವತ್ತು ಗಲಾಟೆಯಲ್ಲಿ ಯಾರ್ದು ವೈಫಲ್ಯತೆ ಮೊದಲು ನಾನು ಕ್ಷಣದವರೆಗೂ ಯಾರ ಹೆಸರು ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಮುಂದಾಗ್ಬಿಟ್ಟು ಕ್ರಮ ತಗೊಂಡಿದ್ರೆ ಯಾವ ಸಮಸ್ಯೆಗಳಾಗ್ತಿರಲಿಲ್ಲ ಅಂತ. ನನಗೆ ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಗಳ ನೆಮ್ಮದಿ ಬೇಕು. ಆ ದೃಷ್ಟಿಯಿಂದ ಏನು ಬಂದಿಕಾನೆ ಮುಂದೆ ಕಣ್ಣಲ್ಲಿ ಏನಾಗ್ತಾ ಇದ್ದು ದೃಶ್ಯದ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. ಕೆಲವು ಮನೆಯಿಂದ ಇನ್ನೂ ಓದೋದನ್ನು ಬಂದಿಲ್ಲ, ಜೈಲಲ್ಲಿದ್ದಾರೆ, ನಿಜವಾದ ಬಡತನದಲ್ಲಿದ್ದಾರೆ. ಯಾವ ಕುಟುಂಬಕ್ಕೆ ಆಧಾರ ಆಗಿದೆ ಅಂಥ ಕುಟುಂಬಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದೆ. ಅದರ ಮೇಲೆ ಕೆಲವರಿಗೆ ಸ್ವಲ್ಪ ನನ್ನ ಕೈಲಾದ ಆರ್ಥಿಕ ಸಹಾಯ ಮಾಡಿದ್ದಾರೆ. ಸರ್ಕಾರದಿಂದ ಕೊಡ್ತೀವಿ ಅಂತಾರೆ, ಅವ್ರು ಇನ್ನೂ ಒಂದು ಫಾರ್ಮಾಲಿಟೀಸ್ ಇನ್ನೂ ಏನೇನು ಮಾಡ್ಕೊತಾರೋ ಅದಕ್ಕೆ ಸೇರಿ. ಆದರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಆಗಿದ್ದಾಗೋದಿಲ್ಲ. ಇಲ್ಲಿ ಪುನಃ ಈ ಮುಗ್ಧ ಜನರನ್ನು ಮತ್ತೆ ಊರಿಗೆ ಹೋಗಿ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ಒಂದು ಅವರ ಪ್ರತಿನಿತ್ಯ ಜೀವನ ಸಾಗಿಸಲಿಕ್ಕೆ ನಾನೇನು ಮನವಿ ಮಾಡ್ತಾ ಇದ್ದೇನೆ. ನಾನು ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇನೆ. ಇಲ್ಲಿ ಅವರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿರ್ತಕ್ಕಂಥ ಮತ್ತೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ. ಯಾಕೆಂದರೆ ಒಂದು ಗ್ರಾಮಗಳು ಈಗ ಒಂದು ಶಾಂತಿಯ ಒಂದು ಕಾವಲಿಗೆ ಬರ್ತಾ ಇದ್ದಾರೆ. ಇದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಯಾರಾದರೂ ನಾನಿಲ್ಲಿ ಬಂದೇನೋ ನಾನು ಅನುಕಂಪ ಗಿಟ್ಟಿಸ್ಕೊಳಕ್ಕೆ ಬಂದಿದ್ದೀನಿ ಅಂತಕ್ಕಂಥದ್ದು ಈಗ ಮಾತಾಡ್ತಾರೆ ಗೊತ್ತು ನನಗೆ. ಆಲ್ರೆಡಿ ಮಾತಾಡಿದ್ದಾರೆ. ನಾನು ಅನುಕಂಪಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ನನ್ನ ಒಂದು ನಡವಳಿಕೆ ಇರ್ತಕ್ಕಂಥದ್ದು. ಯಾವುದೇ ಒಂದು ಪ್ರದೇಶದಲ್ಲಿ ಸಮಸ್ಯೆಗಳಿದ್ದರೆ, ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಖಾಲಿ ಕೈನಲ್ಲಿ ಹೋಗೋನಲ್ಲ. ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಆರ್ಥಿಕ ಕೊಡ್ತಕ್ಕಂಥದ್ದು ಅದು ಇವತ್ತು ಮಾಡ್ಕೊಂಬಂದಿರೋದಲ್ಲ, ಕಳೆದ 25-30 ವರ್ಷದಿಂದ ಅದು ನಮ್ಮ ತಂದೆ ನನಗೆ ಕಲಿಸಿರ್ತಕ್ಕಂಥ ಮಾರ್ಗ. ಅದರಿಂದ ಇದರಲ್ಲಿ ಯಾರು ಅನ್ಯತಾ ಭಾವಿಸ್ಕೊಬೇಡಿ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಏನು ಬೇಕೋ ಕೊಟ್ಟು ಹೇಳಿ, ಜನಗಳ ಕಷ್ಟ ಸ್ಪಂದಿಸಿ. ನಾನು ಅದಕ್ಕೆ ಬೇಡ ಅಂತ ಹೇಳಿದೆ. ಆದರೆ ಇದನ್ನು ಮತ್ತೆ ಇನ್ಯಾವುದೋ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ. ಇಲ್ಲಿಗೆ ಸಾಕು. ನಿಮ್ಮ ತಪ್ಪಿನಿಂದ ಇವತ್ತು ಈ ಘಟನೆ ನಡೆದಿದೆ. ಆದ್ದರಿಂದ ಇವತ್ತು ಸರ್ಕಾರಗಳು ಮತ್ತೆ ಯಾರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಅನವಶ್ಯಕ. ಈಗ ಎರಡೂ ಸಮಾಜಗಳು ಒಂದು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ಬೈಕೆ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಮತ್ತೆ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ. ಅಂಥ ಒಂದು ವಾತಾವರಣ ಇಲ್ಲ ಈಗ. ಅದರಿಂದ ಅದರ ಜೊತೆಗೆ ಜೈಲಲ್ಲಿರ್ತಕ್ಕಂಥವ್ರನ್ನ ಆ ಕುಟುಂಬಗಳ ತಾಯಂದಿರಿಗೆ ಹೇಳಿದ್ದೇವೆ, ಕಾನೂನು ವ್ಯಾಪ್ತಿನಲ್ಲಿ ನಾವು ಕ್ರಮ ತೆಗೆದುಕೋಬೇಕು. ಜೈಲಿನ ನಾಳೆ ಬೆಳಗ್ಗೆ ಕರ್ಕೊಂಬಂದು ಬಿಡೋಕ್ಕಾಗಲ್ಲ. ಕಾನೂನು ವ್ಯಾಪ್ತಿಯೊಳಗೆ ಜಾಮೀನು ಕೊಡಿಸ್ಲಿಕ್ಕೆ ಏನು ಕ್ರಮ ತೆಗೆದುಕೋಬೇಕು ಆ ನಿಟ್ಟಿನಲ್ಲಿ ಕೆಲವು ಅಡ್ವೊಕೇಟ್ಗಳ ಮುಖಾಂತರ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು. ಎರಡನೇ ಬಾರಿ ಇದನ್ನ ಈಗ ಸಂಸದರ ಕೆಲಸ ಏನು? ಸಂಸದರು ಡೆಲ್ಲಿ ಆರಾಮಾಗಿ ಸಂಸದರ ಕೆಲಸ ಇಲ್ಲಿ ಜನಪ್ರತಿನಿಧಿಗಳು, ಮಂಡ್ಯ ಜಿಲ್ಲೆ ಜನಪ್ರತಿನಿಧಿ ಜನಗಳ ಕಷ್ಟ ಬಗೆಹರಿದೆ ಇದ್ದಾಗ ಮೊದಲೇ ಗೊತ್ತಿರಬೇಕು. ಈಗ ನಾನು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನ. ಇಲ್ಲಿಂದ ಮೊನ್ನೆ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಕ್ಯಾಬಿನೆಟ್ ಮುಗಿದ ನಂತರ 2 ಕಾನ್ಫರೆನ್ಸ್ಗಳಲ್ಲಿ ನಮ್ಮ ಸ್ಟೀಲ್ ಇಲಾಖೆಯಲ್ಲಿ, ಉಕ್ಕು ಇಲಾಖೆಯಲ್ಲಿ ಇದ್ದಂಥ 2 ಪ್ರಮುಖ ಕಾರ್ಯಕ್ರಮಗಳು, ಹೆವಿ ಇಂಡಸ್ಟ್ರಿನಲ್ಲಿ ಇದ್ದಂಥ ಒಂದು ನಮ್ಮ ಫೇಮ್ 2ನ ಯಶಸ್ವಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು, ಅದೆಲ್ಲವನ್ನು ಮುಗಿಸಿ ಮೊನ್ನೆ ದಿನ ಛತ್ತೀಸ್ಗಢಕ್ಕೆ ಹೋದೆ. ಛತ್ತೀಸ್ಗಢದಲ್ಲಿ 2 ದಿನ ಅಲ್ಲಿಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪರಿಶೀಲನಾ ಸಭೆಗಳು ನಡೆಸಿದ್ದೇನೆ. ಗಿಲಾಸ್ ಸ್ಟೀಲ್ ಪ್ಲಾಂಟ್ಗೆ ಹೋಗಿದ್ದೇನೆ, ನಾಗನಾಥ್ ಸ್ಟೀಲ್ ಪ್ಲಾಂಟ್ಗೆ ಭೇಟಿ ಕೊಟ್ಟಿದ್ದೇನೆ. ಏನೇನು ಕ್ರಮಗಳಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಿ ನಿನ್ನೆ RINL
ಒಂದು ಕಾರ್ಖಾನೆ ಓಪನ್ ಮಾಡತಕ್ಕಂಥ ಕೆಲವು ಸಭೆಗಳು ಮಾಡಿದ್ದೇನೆ. ನೆನ್ನೆಯೂ ಸಹ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಬೆಳಗ್ಗೆ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಸಸ್ಟೈನಬಿಲಿಟಿ ಸ್ಟೀಲ್ ಬಗ್ಗೆ ಏನು ಕಾನ್ಫರೆನ್ಸ್ ಇತ್ತು, ಆಗ ನಮ್ಮ ಟೆಂಪೋ ಟ್ರ್ಯಾಕ್ ಹೋಗಿದ್ದಾರೆ. 30 ಜನ ಅಪಘಾತದಲ್ಲಿ ಈಡಾಗಿ ಫೋನ್ ಬಂತು ನನಗೆ KM-ದೊಡ್ಡಿಯಿಂದ. ತಕ್ಷಣ DC SP ಅವ್ರಿಗೆ ಟ್ರೈ ಮಾಡಿ, DH ಫೋನ್ ಮಾಡಿ, ಅಲ್ಲಿಂದ ಬಾಂಬೆ ಇದ್ದರೆ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಅಂತೇಳಿ ಕೆಲವರು ಗಾಬರಿ ಆದರು. ತಮ್ಮಣ್ಣವರು ಮಾತನಾಡಿದೆ. ತಮ್ಮಣ್ಣವರು 3-4 ಆಂಬುಲೆನ್ಸ್ಗಳನ್ನು ಸಿದ್ಧ ಮಾಡಿದ್ರು. DC ಅವರು ಮತ್ತು SP ಅವರು ಭೇಟಿ ಮಾಡಿದ್ರು. ಆಮೇಲೆ ನಾನು ಫೋನ್ ಮಾಡಿದ ನಂತರ ನಾನು ಎಲ್ಲೇ ಇದ್ದರೂ ಮಂಡ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಘಟನೆಗಳಾದಾಗ ಅದಕ್ಕೆ ಸ್ಪಂದಿಸಬೇಕಾದದ್ದು ನನ್ನ ಧರ್ಮ. ಆ ಕೆಲಸ ಮಾಡ್ತಿದ್ದೇನೆ. ಇಲ್ಲೇನು ರಾಜಕೀಯ ಮಾಡಲಿಕ್ಕೆ ಸರ್, ಸಚಿವರು ನೇರವಾಗಿ ಹೇಳೋದೇನಂದ್ರೆ ಈ ಶಾಂತವಾಗಿದೆ, ಕೆಲವು JDSನವರು ಕುಮ್ಮಕ್ಕು ಕೊಡ್ತಿದ್ರೆ ಅದಕ್ಕೆ ಸಂಸದರು ಕೂಡ ತಾಳಕ್ಕೆ ಕುಮ್ಮಕ್ಕಾಗಿದೆ. ನೇರವಾಗಿ ಆರೋಪ ಮಾಡಿದ್ರು. ಕುಮ್ಮಕ್ಕೆ ಯಾವಾಗಾಗಿದೆ? ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ, ಅದರಲ್ಲಿ JDSನವ್ರ ಪಾತ್ರ ಇದೆಯಾ? ಯಾರು ಕುಮ್ಮಕ್ಕೆ ಕೊಟ್ಟವರು? ನೀವುಗಳೇ ಅವತ್ತು ರಾತ್ರಿ ಹೋಲ್ ಡೇ ಒಂದು ರಾತ್ರಿ ಎಲ್ಲ ತೋರಿಸಿದ್ರಿ. ಅದಕ್ಕೆ JDSನವ್ರು ಬೆಂಕಿ ಹಚ್ಚಿ ಅಂತ ಹೇಳಿದ್ರ? ಯಾತಕ್ಕೆ ಘಟನೆ ಆಯಿತು? ಯಾತಕ್ಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಯಾಕೆ ಕಳಿಸಿದ್ರು? ನೀವುಗಳೇ ಮಾಡಿದಿರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ. ರಾಜಕಾರಣ ಮಾಡಿರೋರು ಯಾರು? ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡೋದನ್ನ, ಯಾರ ಬಗ್ಗೆ ಏನಾದರೂ ಅಪಾರ್ಥ ಮಾಡಿದ್ದೀನ? ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದಾರೆ. ಎರಡೂ ಸಮಾಜಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ